ಕಲಬುರಗಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತದ ಹಿನ್ನೆಲೆ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದ್ದು, ವಾರ್ಡ್ ನಂಬರ್ 47ರ ರಾಜಾಪುರ ಬಡಾವಣೆ ಜನರಿಂದ ಹಾಗೂ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ. ಶಾಸಕ ಅಲ್ಲಮಪ್ರಭು ಪಾಟೀಲ್ ವಿರುದ್ಧ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಹಳಷ್ಟು ಸಮಸ್ಯೆಗಳಿವೆ. ಆದರೆ ಅಲ್ಲಮಪ್ರಭು ಪಾಟೀಲ್ ಅವರು ಓಪನಿಂಗ್ ಒಂದು ತೋಲೆ ಮಾಡ್ತಾರೆ, ರೋಡ್ ಒಂದು ತೋಲೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಓಪನಿಂಗ್ ಮಾಡಿದ 1 ಕೋಟಿ ರೂಪಾಯಿ ರೋಡ್ ಏನದ ಅಮ್ಮನ ಗುಡಿ ಹತ್ರ ಅದ. ಅವ್ರು ಮಾಡಿದ್ದು ತಮ್ಮ ಲ್ಯಾಂಡ್ 3 ಎಕರೆ ಲ್ಯಾಂಡ್ ಅದ. ಆ ಪ್ರಾಪರ್ಟಿ ಏರಸಲಿಂದ ಅವ್ರ ಬಲ್ಲಿ ರೋಡ್ ಮಾಡ್ತಾರ. ಯಾಕಂದ್ರೆ ಅಲ್ಲಮಪ್ರಭು ಪಾಟೀಲ್ ಅವರೇ ಜನ ಓಟ್ ಹಾಕಿಸಿದ್ದು ತಮ್ಮ ಪ್ರಾಪರ್ಟಿ ರೇಟ್ ಹೆಚ್ಚಾಗಂತ ಮಾಡಿರ್ತದ. ಪಬ್ಲಿಕ್ ಸಮಸ್ಯೆಗಳು ಆಲಿಸ್ಲಿಂದ ನಮಗೆ ಓಟ್ ಹಾಕಿಸ್ಯಾರ. ಆದರೆ ತಾವು ಮಾಡ್ತಾ ಇರೋದು ಬರೀ ತಮ್ಮ ಎಲ್ಲೆಲ್ಲಿ ಲ್ಯಾಂಡ್ ಇರ್ತದೆ ಅಲ್ಲಿ ಅಭಿವೃದ್ಧಿ ಮಾಡ್ಕೋತ ಹೋಗೋದು. ತಮ್ಮ ಮತಕ್ಷೇತ್ರ ಬರ್ಲಪ್ಪ ಅಂತಂದ್ರು ಹೊರಗೆ ಹೋಗಿ ಮಾಡೋದು. 2 ಕೋಟಿ ರೂಪಾಯಿ ಲ್ಯಾಂಡ್ ಅರ್ಮಿ ಕೊಡ್ತಾರೆ. ಅವ್ರು ಅರ್ಧ ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಅವ್ರ ಮೇಲೆ ಹೋಗ್ಬಿಟ್ಟು ಭೇಟಿಯಾಗಿ ಬರ್ತಾರೆ. ಯಾಕಪ್ಪ ಅಂದ್ರೆ ಅವ್ರ ಮತಕ್ಷೇತ್ರ ಬರೋದು ಅಂದ್ರೂ ಗ್ರಾಮೀಣ ಮತಕ್ಷೇತ್ರ ಬಂದ್ರು ಅಲ್ಲಿ ಹೋಗಿ ಲ್ಯಾಂಡ್ ಅವ್ರ ಅನುದಾನವನ್ನು ಅಲ್ಲಿ ಇದು ಮಾಡಕ್ಕೆ ಹೋಗ್ತಾರೆ. ಆದ ಕಾರಣ ವಾರ್ಡ್ ನಂಬರ್ 48ರಲ್ಲಿ ಸುಮಾರು ಒಂದು 30 ಗಾರ್ಡನ್ಗಳಿವೆ. ಆ ಗಾರ್ಡನ್ ಅಭಿವೃದ್ಧಿಯಾಗಿ ಕುಂಠಿತಗೊಂಡಿದ್ದೇವೆ. ರಾಜಾಪುರ ಕ್ರಾಸ್ ಹತ್ತಿರ ನಡೆದ ಬಿಜೆಪಿಗರ ಪ್ರತಿಭಟನೆಯಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಪ್ರತಿಭಟನೆಯನ್ನ ಮಾಡಲಾಯಿತು. ಶಾಸಕರು 3 ವರ್ಷದಿಂದ ಯಾವುದೇ ಕೆಲಸವನ್ನ ಮಾಡಿಲ್ಲ ಎಂದು ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಶಾಸಕರಿಗೆ ಧಿಕ್ಕಾರ. ಭಾರತೀಯ ಜನತಾ